ಜೈ ಭಾರತ್ ವಂದೇ ಮಾತರಂ. ಪ್ರಧಾನಿ ಮೋದಿ ಮಾರಿಷಸ್ ಪ್ರವಾಸದಲ್ಲಿದ್ದಾರೆ. ಇನ್ನು ಮಾರಿಷಸ್ನ ಅತ್ಯುನ್ನತ ಗೌರವಯುತವಾದ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಈ ಎರಡು ರಾಷ್ಟ್ರಗಳ ಜೊತೆಗಿನ ಸಂಬಂಧ ಉತ್ತಮವಾಗಿ ಇದೆ. ಈ ಚಾಗುಸ್ ದ್ವೀಪ ಸಮೂಹ ಮಾರಿಷಸ್ಗೆ ಸೇರಲು ಭಾರತವು ಕೂಡ ತುಂಬಾ ಸಹಾಯ ಮಾಡಿತ್ತು. ಮತ್ತೊಂದು ಏನೆಂದರೆ, ಈ ಹಿಂದೂ ಮಹಾಸಾಗರದಲ್ಲಿ ಮಾರಿಷಸ್ನ ಸಹಾಯವು ಕೂಡ ಭಾರತಕ್ಕೆ ತುಂಬಾ ಅಗತ್ಯವಿದೆ. ಆ ಭಾಗಗಳಲ್ಲಿ ಚೀನಾ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸಲು ಪ್ರಯತ್ನ ಪಡುತ್ತಿದೆ. ಭಾರತವು ಕೂಡ ಇದಕ್ಕೆ ತಕ್ಕ ಪ್ರತಿಕ್ರಿಯೆಯನ್ನು ಕೊಡ್ತಾನೆ ಬಂದಿದೆ. ಆ ಭಾಗಗಳಲ್ಲಿನ ಎಲ್ಲ ರಾಷ್ಟ್ರಗಳ ಜೊತೆಗಿನ ಸಂಬಂಧದಲ್ಲಿ ಭಾರತ ಉತ್ತಮ ಸಂಬಂಧವನ್ನೇ ಹೊಂದಿಕೊಂಡಿದೆ. ಈ ಮಾರಿಷಸ್ನಲ್ಲೂ ಕೂಡ ಕಡಲು ಕಳ್ಳರ ವಿರುದ್ಧವೂ ಕೂಡ ಈ ಎರಡು ರಾಷ್ಟ್ರಗಳು ಒಟ್ಟಿಗೆ ಕೆಲಸ ಮಾಡುತ್ತಿದೆ. ಹಲವು ವಿಚಾರದ ಬಗ್ಗೆ ಅಗ್ರಿಮೆಂಟ್ ಕೂಡ ನಡೆದಿದೆ. ಆರ್ಥಿಕ ವಿಚಾರದಲ್ಲಿ ಇರಬಹುದು, ಈ ಸಾಂಸ್ಕೃತಿಕ ವಿಚಾರ, ಶಿಕ್ಷಣದ ಬಗ್ಗೆ ಹಾಗೂ ರಕ್ಷಣೆ ವಿಚಾರದ ಬಗ್ಗೆ. ಈ ಪುಟ್ಟ ರಾಷ್ಟ್ರವಾದರೂ ಭಾರತಕ್ಕೆ ತುಂಬಾ ಇಂಪಾರ್ಟೆಂಟ್ ವಾದ ರಾಷ್ಟ್ರ. ಇನ್ನು ಎಲ್ಲವೂ ಚೀನಾ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಅಂದರೆ ಚೀನಾಕ್ಕೆ ಈ ಭಾಗಗಳಲ್ಲಿ ಯಾವ ರಾಷ್ಟ್ರ ಸಹಾಯ ಮಾಡಬಹುದು ಅಂತ ಯೋಚಿಸುತ್ತಿದೆ. ಆದರೆ ಈ ಚೀನಾದ ಬುದ್ಧಿ ಅವರಿಗೂ ಕೂಡ ಗೊತ್ತು. ಇನ್ನು ಮಾರಿಷಸ್ಗೂ ಕೂಡ ಗೊತ್ತಿದೆ, ಭಾರತವನ್ನಾದ್ರೂ ನಂಬಬಹುದು, ಚೀನಾವನ್ನಲ್ಲ. ಭಾರತ ಯಾವ ರಾಷ್ಟ್ರದ ಜೊತೆಗೂ ಕೂಡ ಒಂದು ದ್ರೋಹ ಅಂತ ಮಾಡಲಿಲ್ಲ. ಆದರೆ ಚೀನಾ ಆ ಥರ ಅಲ್ಲ. ಮೊದಲಿಗೆ ಸಾಲ ಕೊಡ್ತಾರೆ, ನಂತರ ಆ ರಾಷ್ಟ್ರವನ್ನೇ ಕಬಳಿಸುತ್ತಾರೆ. ಇನ್ನು ಮಾರಿಷಸ್ ವಿಚಾರದಲ್ಲೂ ಹೇಳಬೇಕಾದರೆ, ಭಾರತ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಮಾರಿಷಸ್ಗೆ ಫುಲ್ ಸಪೋರ್ಟ್ ಮಾಡಿದೆ. ಈ ಚಾಗುಸ್ ದ್ವೀಪ ಸಮೂಹ ಮಾರಿಷಸ್ಗೆ ಸಿಗಲು ಭಾರತ ಹೇಗೆ ಸಹಾಯ ಮಾಡಿತು ಎಂಬುದರ ಬಗ್ಗೆ ಕೂಡ ವಿಡಿಯೋ ಮಾಡಿದೆ. ಅದರ ಬಗ್ಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ. ಚೀನಾ ಇದಕ್ಕಿಂತ ಮುಂಚೆ ಮಾರಿಷಸ್ನನ್ನು ತನ್ನತ್ತ ಸೆಳೆಯಲು ತುಂಬಾ ಪ್ರಯತ್ನ ಪಟ್ಟಿತ್ತು, ಆದರೆ ಅದು ವಿಫಲವಾಗಿದೆ. ಇಲ್ಲಿರುವ ಹಿಂದೂ ಮುಸ್ಲಿಮರುಗಳು ಕೂಡ ಬಹುಪಾಲು ಭಾರತದ ಮೂಲದವರು. ಹೀಗಾಗಿ ಇದನ್ನು ಸಣ್ಣ ಭಾರತವೆಂದೇ ಕರೆಯುತ್ತಾರೆ. ಈ ರಾಷ್ಟ್ರದ ಪ್ರಮುಖ ಆದಾಯವೇ ಪ್ರವಾಸೋದ್ಯಮ. ಇನ್ನು ರಕ್ಷಣೆಗೆ ವಿಚಾರದ ಬರುವುದಾದ್ರೆ, ಈ ಭಾಗದ ಈ ರಕ್ಷಣೆ ವ್ಯವಸ್ಥೆಯನ್ನು ಏನಿದೆ, ಈ ಮಾರಿಷಸ್ನನ್ನು ರಕ್ಷಣೆ ಮಾಡಲು ಕೂಡ ಭಾರತ, ಇನ್ನು ಆ ಭಾಗವೇನಿದೆ ಅಲ್ಲಿ ಭಾರತ ಹಾಗೂ ಮಾರಿಷಸ್ ಒಟ್ಟಿಗೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮೋದಿಯವರ ಭೇಟಿಯಿಂದ ಸಂಬಂಧ ಇನ್ನಷ್ಟು ಸುಧಾರಣೆಯಾಗಲಿದೆ.